ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು GPSTRಗೆ ಸಂಬಂಧಪಟ್ಟಂತಹ GK ಪೇಪರ್ಗೆ ಸಂಬಂಧಪಟ್ಟಂತಹ GK ಸಿಲೆಬಸ್ ಅನುಸಾರವಾಗಿ ಜನರಲ್ ನಾಲೆಜ್ ಅಂತಕ್ಕಂಥ ಪೇಪರ್ಗೆ ಅದರೊಳಗಡೆ ಒಂದನೇದು ಟಾಪಿಕ್ ಯಾವುದಪ್ಪ ಅಂದರೆ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂತಕ್ಕಂಥದ್ದು ನಮ್ಮ GPTಗೆ ಇರ್ತಕ್ಕಂಥ ಮೊದಲನೇ ಟಾಪಿಕ್ಕು. ಅದರೊಳಗಡೆ ಯಾವ ರೀತಿಯಾಗಿರ್ತಕ್ಕಂಥ ಆಥರ್ಸ್ ಆ್ಯಂಡ್ ಬುಕ್ಸು, ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕಗಳು, ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳು, ಯಾವ್ಯಾವ ಪುಸ್ತಕಗಳು ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ GPTಗೆ ಸಂಬಂಧಪಟ್ಟಂಥ ಮೊದಲನೇದಾಗಿ ಪಠ್ಯಕ್ರಮವನ್ನು ಅಧ್ಯಯನವನ್ನು ಮಾಡೋಣ. ಯಾವುದು GPTಗೆ ಮೊದಲನೇದು ಪಠ್ಯಕ್ರಮ ಇದೆ ಅಂತಂದ್ರೆ GPT GK ಪಠ್ಯಕ್ರಮ ಅಂತಕ್ಕಂಥದ್ದು ಅಥವಾ ಸಿಲೆಬಸ್ ಅಂತಕ್ಕಂಥದ್ದು. ಒಂದನೇದು ಏನೈತಪ್ಪ ಅಂತಂದ್ರೆ ಪುಸ್ತಕಗಳು ಮತ್ತು ಲೇಖಕರು ಅಂತಕ್ಕಂಥದ್ದು, ಯಾವ ಪುಸ್ತಕಗಳನ್ನು ಯಾವ ಲೇಖಕರು ಬರೆದಿದ್ದಾರೆ ಅಂತಕ್ಕಂಥದ್ದು. ಎರಡನೇದು ಆವಿಷ್ಕಾರಗಳು ಮತ್ತು ಅನ್ವೇಷಣೆಗಳು ಅಂತಕ್ಕಂಥದ್ದು, ಅಂದರೆ ಸಂಶೋಧನೆಗಳು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಅನ್ವೇಷಣೆಯನ್ನು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಮೂಲ ವಿಜ್ಞಾನ ಮತ್ತು ವೈಜ್ಞಾನಿಕ ಘಟನೆಗಳು ಅಂತಕ್ಕಂಥದ್ದು ಕೂಡ ನಮ್ಮ GKಗೆ ಒಂದು ಟಾಪಿಕ್ ಇದೆ. ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆಯೂ ಕೂಡ ಒಂದು ಟಾಪಿಕ್ ಇದೆ. ಇನ್ನು ನೆಕ್ಸ್ಟು ವಿಶ್ವ ಇತಿಹಾಸ ಮತ್ತು ಭಾರತೀಯ ಇತಿಹಾಸ, ಕರ್ನಾಟಕ ಇತಿಹಾಸದ ಘಟನೆಗಳು, ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವರ್ಲ್ಡ್ ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಮತ್ತು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಮುಖ ಘಟನೆಗಳು GK ಸಿಲೆಬಸ್ಗೆ ಸಾಮಾನ್ಯ ಜ್ಞಾನ ಸಿಲೆಬಸ್ನಲ್ಲಿ ಇದ್ದಾವೆ. ಇನ್ನು ನೆಕ್ಸ್ಟ್ ಭಾರತೀಯ ಇತಿಹಾಸದ ಸಂಕ್ಷಿಪ್ತ ಚಿತ್ರಣ ಅಂತಂದರೆ ಇಂಡಿಯನ್ ಹಿಸ್ಟ್ರಿದು ಸಂಕ್ಷಿಪ್ತವಾಗಿರ್ತಕ್ಕಂಥ ಚಿತ್ರಣ ಕೂಡ GK ಪೇಪರ್ದೊಳಗಡೆ ಬರುತ್ತೆ. ಇನ್ನು ನೆಕ್ಸ್ಟ್ ಭೌಗೋಳಿಕ ಪದಗಳು ಅಂತಕ್ಕಂಥದ್ದು ಕೂಡ ಇದು ಕೂಡ ಒಂದು GK ಸಿಲೆಬಸ್ಸು. ಇನ್ನು ನೆಕ್ಸ್ಟ್ ಕ್ರೀಡೆಗಳು ಅಂತಕ್ಕಂಥದ್ದು, ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ಕ್ರೀಡೆಗಳದೊಳಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂಥ ಕ್ರೀಡೆಗಳಾಗಿರ್ಬೋದು. ಇನ್ನು ನೆಕ್ಸ್ಟು ಆಮೇಲೆ ಪ್ರಶಸ್ತಿಗಳು ಮತ್ತು ಗೌರವಗಳು ಮತ್ತು ಬಹುಮಾನಗಳು ಅಂತಕ್ಕಂಥದ್ದು ಕೂಡ ಇದು ಒಂದು ನಮ್ಮ GPTಗೆ ಇರ್ತಕ್ಕಂಥ ಟಾಪಿಕ್ಕು. ನೆಕ್ಸ್ಟು ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಟಾಪಿಕ್ ಇದು. ಇದರೊಳಗಡೆ ಭೂಮಿ ಮತ್ತು ಜನರು, ಹಬ್ಬಗಳು, ಭೌತಿಕ ಭೂಗೋಳ, ಆದಮೇಲೆ ಜನಸಂಖ್ಯೆ, ಸಾಕ್ಷರತೆ, ನೈಸರ್ಗಿಕ ಪ್ರದೇಶಗಳು, ನೈಸರ್ಗಿಕ ಸಂಪನ್ಮೂಲಗಳು, ಆಹಾರ ಬೆಳೆಗಳು, ಆಹಾರೇತರ ಬೆಳೆಗಳು, ಪ್ರಮುಖ ಕೈಗಾರಿಕೆಗಳು, ಯೋಜನೆಗಳು, ಇವಿಷ್ಟು ಟಾಪಿಕ್ಕು ಈ ಭಾರತೀಯ ಸಂಸ್ಕೃತಿ ಒಳಗಡೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಸಾರ್ವಜನಿಕ ವಲಯದ ಉದ್ಯಮಗಳು ಅಂತಕ್ಕಂಥ ಒಂದು GK ಟಾಪಿಕ್ಕು. ಅದರೊಳಗಡೆ ಭಾರತೀಯ ಕಲೆ, ಪ್ರಸಿದ್ಧ ಕಲಾವಿದರು ಬರ್ತಾರೆ. ಆಮೇಲೆ ವಿವಿಧ ಸಾಧನೆಗಳಿಗೆ ನೀಡುವ ಶಾಸ್ತ್ರೀಯ ಪ್ರಶಸ್ತಿಗಳು ಬರುತ್ತೆ. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬರುತ್ತೆ. ಭಾರತದ ಸಂವಿಧಾನ ಅಂತ ಬರುತ್ತೆ. ಭಾರತ ಸಂವಿಧಾನದ ಮುಖ್ಯ ಅಂಶಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟಗಳು ಅಂತಕ್ಕಂಥದ್ದು ಇದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ನಮ್ಮ GK ಟಾಪಿಕ್ಕು. ಇನ್ನು ನೆಕ್ಸ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಗುರುತಿಸಲ್ಪಟ್ಟ ಭಾರತೀಯ ನಾಯಕರು ಯಾರ್ಯಾರು ಅಂತಕ್ಕಂಥದ್ದು, ಯಾರ್ಯಾರು ಯಾವ ದೇಶದವರು, ಭಾರತದವರು ಯಾರು ಅಂತಕ್ಕಂಥದ್ದು. ಆನಂತರ ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯವಹಾರಗಳು, ಆಮೇಲೆ ಭಾರತದ ವಿದೇಶಾಂಗ ಸಂಬಂಧಗಳು, ಪ್ರಸ್ತುತ ರಾಷ್ಟ್ರೀಯ ವ್ಯವಹಾರಗಳು, ಆಮೇಲೆ ಚಲನಚಿತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದೇಶಗಳ ಕರೆನ್ಸಿ ಮತ್ತು ರಾಜಧಾನಿಗಳು. ನೆಕ್ಸ್ಟು ಮಹತ್ವದ ದಿನಗಳು ಮತ್ತು ಘೋಷಣೆಗಳು, ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಲೋಗನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಹಬ್ಬಗಳು, ಜನಪದ ನೃತ್ಯಗಳು, ದೇಶದ ಜನಜಾತಿಗಳು, ಸಂಯುಕ್ತ ರಾಷ್ಟ್ರ ಸಂಸ್ಥೆ ಮತ್ತು ಅದರ ಪ್ರಧಾನ ಕಚೇರಿಗಳು. ಇನ್ನು ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದ ಉಪಕ್ರಮಗಳು, ಸ್ಮಾರಕಗಳು ಮತ್ತು ರಾಷ್ಟ್ರೀಯ ಅರಣ್ಯಗಳು ಅಂತಕ್ಕಂಥದ್ದು. ಆನಂತರ ಹಬ್ಬಗಳು, ಜನಪದ ನೃತ್ಯಗಳು, ದೇಶದ ಜನಜಾತಿಗಳು, ಸಂಯುಕ್ತ ರಾಷ್ಟ್ರ ಸಂಸ್ಥೆ, ಯುನೈಟೆಡ್ ನೇಷನ್ ಆರ್ಗನೈಜೇಷನ್ UN ಅಂತ ಕರಿತೀವಿ, ಮತ್ತು ಅದರ ಪ್ರಧಾನ ಕಚೇರಿಗಳು. ಆಮೇಲೆ ಸ್ಮಾರಕಗಳು ಯಾವ್ಯಾವು, ಅರಣ್ಯ ಮತ್ತು ರಾಷ್ಟ್ರೀಯ ಅರಣ್ಯಗಳು, ಪ್ರಮುಖ ಪ್ರವಾಸಿ ಸ್ಥಳಗಳು ಮತ್ತು ಪರ್ವತ ಶಿಖರಗಳು, ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಮತ್ತು ಖನಿಜಗಳಿಗೆ ಸಂಬಂಧಪಟ್ಟಂಥ ಅಧ್ಯಾಯ. ಇನ್ನು ನೆಕ್ಸ್ಟ್ ಸೇನೆಯ 3 ವಿಧಗಳು, ಆಮೇಲೆ ಭಾರತೀಯ ಸಂವಿಧಾನ, ರಾಷ್ಟ್ರೀಯ ಹೆದ್ದಾರಿಗಳು, ರೈಲ್ವೆಗಳು ಮತ್ತು ವಿಮಾನ ನಿಲ್ದಾಣಗಳ ಹೆಸರು, ಸಂಕ್ಷಿಪ್ತ ರೂಪಗಳು, ವಿಜ್ಞಾನ ಮತ್ತು ಅದರ ಶಾಖೆಗಳು. ಇದು ಇಷ್ಟೇನಪ್ಪ ಅಂತಂದ್ರೆ ನಮಗಿರ್ತಕ್ಕಂಥ GK ಟಾಪಿಕ್ಕು. ಇಷ್ಟು ಅಧ್ಯಾಯಗಳು ಏನಾಗಿದಾವಪ್ಪ ಅಂತಂದ್ರೆ ನಮ್ಮ GPTಗೆ ಇರ್ತಕ್ಕಂಥ GK ಸಿಲೆಬಸ್ ಅಂತಕ್ಕಂಥದ್ದು. ಅದರೊಳಗಡೆ ನಾವು ಇವತ್ತಿನ ತರಗತಿ ಒಳಗೆ ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ GPSTR-GKಗೆ ಸಂಬಂಧಪಟ್ಟಂತಹ ಅಧ್ಯಾಯದೊಳಗೆ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂತಕ್ಕಂಥದ್ರೊಳಗೆ ಒಂದನೇ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಪ್ರಾಚೀನ ಭಾರತದ ಪ್ರಮುಖ ಕೃತಿಗಳು ಅಂತಕ್ಕಂಥ ಅಧ್ಯಾಯವನ್ನು ನೋಡಿದಾಗ ಅಥವಾ ಪ್ರಮುಖ
ಪುಸ್ತಕಗಳು ಮತ್ತು ಲೇಖಕರು ಅಂತ ನೋಡಿದಾಗ ಇಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಒಂದು ಕಡೆ ಲೇಖಕರು, ಒಂದು ಕಡೆ ಪುಸ್ತಕ ಅಂತಕ್ಕಂಥದ್ದನ್ನು ಬರೆದಿದ್ದೀವಿ. ಪಾಣಿನಿ ಬರೆದಿರ್ತಕ್ಕಂತಹ ಪುಸ್ತಕ ಯಾವುದಪ್ಪ ಅಂತಂದ್ರೆ ಅಷ್ಟಾಧ್ಯಾಯಿ. ಅಷ್ಟಾಧ್ಯಾಯಿ ಇದು ಯಾರ ಕೃತಿ ಅಥವಾ ಯಾರ ಪುಸ್ತಕ ಅಂತ ಕೇಳಿದ್ರೆ ಪಾಣಿನಿಯ ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಪತಂಜಲಿ ಅಂತ ಬಂದರೆ ಮಹಾಭಾಷ್ಯ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾನೆ. ಹರ್ಷವರ್ಧನ ಅಂತ ಬಂದರೆ ರತ್ನಾವಳಿ ಮತ್ತು ನಾಗಾನಂದ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾನೆ. ಜಯದೇವ ಅಂತ ಬಂದರೆ ಗೀತ ಗೋವಿಂದ ಅಂತಕ್ಕಂಥದ್ದು. ಶೂದ್ರಕ ಅಂತಂದರೆ ಮೃಚ್ಛಕಟಿಕ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾನೆ. ಇದರೊಳಗಡೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಯಾವಪ್ಪ ಅಂತಂದ್ರೆ ಹರ್ಷವರ್ಧನನದು ಇಲ್ಲಿ GKದೊಳಗೆ ಬರಲಿಲ್ಲಪ್ಪ ಅಂತಂದ್ರೂ ಕೂಡ ಹಿಸ್ಟ್ರಿ ಅಂತಕ್ಕಂಥ ಭಾರತದ ಇತಿಹಾಸ ಅಂತಕ್ಕಂಥದ್ರೊಳಗಿದೆಯಲ್ಲ ಅಲ್ಲೇ ಬರುವಂಥ ಸಾಧ್ಯತೆ. ಇನ್ನು ಆಮೇಲೆ ಜಯದೇವಂದು ಬರುತ್ತೆ, ಗೀತ ಗೋವಿಂದ. ಈ ರೀತಿಯಾಗಿರ್ತಕ್ಕಂತಹ ಪ್ರಾಚೀನ ಭಾರತದ ಪ್ರಮುಖ ಕೃತಿಗಳಿವು. ಇನ್ನು 5 ಮಹಾನ್ ಸಂಸ್ಕೃತ ಮಹಾಕಾವ್ಯಗಳು ಯಾವ್ಯಾವು ಅಂತ ಬಂದಾಗ ಕಾಳಿದಾಸ ಬರೆದಿರ್ತಕ್ಕಂಥ ರಘುವಂಶ ಮತ್ತು ಕುಮಾರ ಸಂಭವ, ಭಾರವೀಯ ಬರೆದಿರ್ತಕ್ಕಂಥ ಕಿರಾತಾರ್ಜುನೀಯ, ಮಹಾಗ ಬರೆದಿರ್ತಕ್ಕಂಥ ಶಿಶುಪಾಲವಧ ಮತ್ತು ನೈಷಧೀಯ ಚರಿತ ಅಂತಕ್ಕಂಥದ್ದು. ಇನ್ನು ಇವು ಏನಪ್ಪ ಅಂದ್ರೆ ಮಹಾನ್ ಸಂಸ್ಕೃತ ಮಹಾಕಾವ್ಯಗಳು. ಮೊಟ್ಟ ಮೊದಲ ಸಂಸ್ಕೃತ ನಾಟಕಕಾರ ಯಾರು ಅಂತ ಬಂದಾಗ ಅಶ್ವಘೋಷ ಬರ್ತಾನೆ. ಆ ಅಶ್ವಘೋಷ ಬರೆದಿರ್ತಕ್ಕಂಥದ್ದೇ ಯಾವುದಪ್ಪ ಅಂತಂದ್ರೆ ಬುದ್ಧ ಚರಿತ. ಇದು ಬುದ್ಧ ಚರಿತ ಅಂತಕ್ಕಂಥದ್ದು ಯಾವುದ್ರೊಳಗೈತಪ್ಪ ಅಂತಂದ್ರೆ ಸಂಸ್ಕೃತದೊಳಗೈತಿ. ಹಾಗಾಗಿ ಆ ಬುದ್ಧ ಚರಿತನನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಂಸ್ಕೃತದ ಮೊದಲ ನಾಟಕಕಾರ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇನ್ನು ನೆಕ್ಸ್ಟು ಕಾಳಿದಾಸನ ಕೃತಿಗಳು ಅಂತ ಬಂದಾಗ ಅಥವಾ ನಾಟಕಗಳು ಅಂತ ಬಂದಾಗ ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಇದೊಂದು ನಾಟಕ. ವಿಕ್ರಮೋರ್ವಶಿ ಅಂತಕ್ಕಂಥದ್ದು ಕೂಡ ಒಂದು ನಾಟಕ. ರಘುವಂಶ ಅಂತ ಬಂದಾಗ ಇದು ಏನಪ್ಪ ಅಂತಂದ್ರೆ ಮಹಾಕಾವ್ಯ ಅಂತಕ್ಕಂಥದ್ದು. ಇನ್ನು ಮೇಘದೂತ ಅಂತ ಬಂದದ್ದು ಕೂಡ ಇದು ಕೂಡ ಒಂದು ಕಾವ್ಯ. ಇನ್ನು ಕುಮಾರ ಸಂಭವ ಅಂತಂದ್ರೆ ಇದು ಕೂಡ ಒಂದು ಮಹಾಕಾವ್ಯ. ಋತು ಸಂಹಾರ ಅಂತಂದ್ರೂ ಕೂಡ ಇದು ಕೂಡ ಒಂದು ಕಾವ್ಯ ಅಂತಕ್ಕಂಥದ್ದು. ಇಲ್ಲಿ ಇದನ್ನು ನಾವು ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಇವೆಲ್ಲ ನಾಟಕಗಳಿಗೆ ಏನಿದಾವಪ್ಪ ಅಂತಂದ್ರೆ ಒತ್ತಕ್ಷರಗಳಿದ್ದಾವೆ. ಅಭಿಜ್ಞಾನ, ವಿಕ್ರಮೋರ್ವಶಿ ಅಂತಕ್ಕಂಥದ್ದು. ಈ ಮಹಾಕಾವ್ಯಗಳು ಎಲ್ಲವೂ ಕೂಡ ಅವು ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಕ್ಷರಗಳಿಲ್ಲ. ಮಹಾಕಾವ್ಯಗಳು 4 ಅಂತ ಬಂದಾಗ ನಾಟಕಗಳು 2 ಅಂತಕ್ಕಂಥದ್ದು ಕಾಳಿದಾಸನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಕಾಳಿದಾಸನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಕೃತಿಗಳು. ಇನ್ನು ನೆಕ್ಸ್ಟು ಸೂರ್ಯ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರಪ್ಪ ಅಂತ ಕ್ವಶನ್ ಬಂತಂದ್ರೆ ಆರ್ಯಭಟ ಅಂತಕ್ಕಂಥವನು ಸೂರ್ಯ ಸಿದ್ಧಾಂತವನ್ನು ಮಂಡಿಸಿದ್ದಾನೆ. ಪಂಚತಂತ್ರ ಅಂತ ಬಂದಾಗ ವಿಷ್ಣು ಶರ್ಮಾ. ಕಮುಂಡಕ ಅಂತ ಬಂದಾಗ ನೀತಿಸಾರ. ಐಹೊಳೆ ಪ್ರಶಸ್ತಿ ಯಾರಿಗೆ ಸಂಬಂಧಪಟ್ಟೈತಪ್ಪ ಅಂತಂದ್ರೆ ರವಿಕೀರ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿ. ಇನ್ನು ನೆಕ್ಸ್ಟ್ ಲೀಲಾವತಿ ಅಂತಕ್ಕಂಥ ಕೃತಿಯನ್ನು ಯಾರು ಇದನ್ನು ಮಾಡಿದಾರಪ್ಪ ಅಂತಂದರೆ 2ನೇ ಭಾಸ್ಕರ. ಹರ್ಷ ಚರಿತ ಮತ್ತು ಕಾದಂಬರಿ ಅಂತ ಬಂದಾಗ ಬಾಣಭಟ್ಟನ ಹರ್ಷ ಚರಿತ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇನ್ನು ನೆಕ್ಸ್ಟ್ ಕಾದಂಬರಿ ಅಂತಕ್ಕಂಥದ್ದು ಕೂಡ ಯಾರ್ದಪ್ಪ ಅಂತಂದ್ರೆ ಬಾಣಭಟ್ಟಂದು. ಇನ್ನು ನೆಕ್ಸ್ಟ್ ತಂತ್ರಲೋಕ ಅಂತ ಬಂದಾಗ ಅಭಿನವ ಗುಪ್ತ. ಧ್ವನ್ಯಾಲೋಕ ಅಂತ ಬಂದಾಗ ಆನಂದವರ್ಮ. ಅಷ್ಟಾವಕ್ರ ಗೀತ ಅಂತ ಬಂದಾಗ ಅಷ್ಟಾವಕ್ರ ಅಂತಕ್ಕಂಥದ್ದು. ಇಲ್ಲಿ ಇವು ಮೇಲ್ಗಡೆದು ಇರ್ತಕ್ಕಂಥವು ಎಲ್ಲವೂ ಗೊತ್ತಿದ್ದಾವೆ. ಹಾಗಾಗಿ ನಾವಿಲ್ಲಿ ಇವಿಷ್ಟು ಕೃತಿಗಳನ್ನು ಬರ್ಕೋಬೇಕು ಅಥವಾ ನೋಟ್ಸ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಯಾರು? ತಂತ್ರಲೋಕ, ಅಭಿನವ ಗುಪ್ತ, ಧ್ವನ್ಯಾಲೋಕ, ಆನಂದವರ್ಧನ, ಅಷ್ಟಾವಕ್ರ ಗೀತ ಅಂತಂದ್ರೆ ಅಷ್ಟಾವಕ್ರ ಅಂತಕ್ಕಂಥವನು. ಇನ್ನು ನೆಕ್ಸ್ಟು ಬಾದರಾಯನ ಬ್ರಹ್ಮಸೂತ್ರಗಳು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಭಾರವೀಯ ಕಿರಾತಾರ್ಜುನ, ಇದು ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ನೆಕ್ಸ್ಟ್ ಭರ್ತೃಹರಿಯ ವಾಕ್ಯ ಪದಾಯ ಶತಕತ್ರಯ ಅಂತಕ್ಕಂಥದ್ದು. ಭವಭೂತಿ ಅಂತ ಬಂದಾಗ ಮಹಾವೀರ ಚರಿತ, ಮಾಲತಿ ಮಾಧವ, ಉತ್ತರ ರಾಮಚರಿತ. ಈ ಮಹಾವೀರ ಚರಿತ ಯಾರ್ದಪ್ಪ ಅಂತ ಬಂತಂದ್ರೆ ಭವಭೂತಿದು. ಮಾಲತಿ ಮಾಧವ ಯಾರ್ದಂತಂದ್ರೆ ಭವಭೂತಿದು. ಉತ್ತರ ರಾಮಚರಿತ ಅಂತ ಬಂದ್ರೆ ಭವಭೂತಿದು. ಇನ್ನು ನೆಕ್ಸ್ಟು ಭಾಸನ ಅಂತಕ್ಕಂಥ ಕವಿ ಬರ್ತಾನೆ. ಅವ ಊರುಭಂಗ, ಪ್ರತಿಮಾ, ಅಭಿಷೇಕ ಅಂತಕ್ಕಂಥ ನಾಟಕಗಳನ್ನು ಬರೀತಾನೆ. ನೆಕ್ಸ್ಟ್ ಬಿಲ್ಲನ ಅಂತ ಬಂದಾಗ ವಿಕ್ರಮಾಂಕ ದೇವಚರಿತ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಕೌರ ಪಂಚಶಿಖಾ ಅಂತಕ್ಕಂಥದ್ದು ಕೂಡ ಯಾರ್ದಪ್ಪ ಅಂತಂದ್ರೆ ಬಿಲ್ಲನ್ನಂದು. ಇದು ಒಂದು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ನಾವಿಲ್ಲಿ. ಇನ್ನು ಗುಣಾಢ್ಯ ಅಂತಕ್ಕಂಥದ್ದು ಬಂದ್ರೆ ಬೃಹತ್ ಕೃತ ಅಂತಕ್ಕಂಥದ್ದು ನೆನಪಿರ್ತೈತಿ. ಕುಂತಕ ಅಂತ ಬಂದ್ರೆ ವಕ್ರೋಕ್ತಿ ಜೀವಿತ ಅಂತಕ್ಕಂಥವನು ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಮಧ್ಯಕಾಲೀನ ಭಾರತದ ಪ್ರಮುಖ ಕೃತಿಗಳು ಅಂತ ಬಂದಾಗ ಈಗ ಪ್ರಾಚೀನದ ನೋಡಿದ್ವಿ. ಆಮೇಲೆ ಮಧ್ಯಕಾಲೀನ ಭಾರತದ ಪ್ರಮುಖ ಕೃತಿಗಳು ಅಂತ ಬಂದಾಗ ಮಧ್ಯಕಾಲೀನ ಭಾರತದ ಪ್ರಮುಖ ಕೃತಿಗಳು ಅಂತ ಬಂದಾಗ ಪುಸ್ತಕ, ಅದು ಕೂಡ ಇಲ್ಲೇ ಪುಸ್ತಕ ಮತ್ತು ಲೇಖಕರು ಅಂತಕ್ಕಂಥ ಅಥವಾ ಬರಹಗಾರರು ಅಂತಕ್ಕಂಥದ್ದು.
ತಾಜುಲ್ ಮಾಸಿರ್ ಅಂತಕ್ಕಂಥವನು ಯಾವ ಕೃತಿಯನ್ನು ಬರೆದಿದ್ದಾನಪ್ಪ ಅಂತಂದ್ರೆ, ತಾಜುಲ್ ಮಾಸಿರ್ ಅಂತಕ್ಕಂಥ ಪುಸ್ತಕವನ್ನು ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಹಸನ್ ನಿಜಾಮಿ ಅಂತಕ್ಕಂಥ ದೊರೆ ಬರೆದಿದ್ದಾನ. ನೆಕ್ಸ್ಟ್ ತಬಕತ್ ಐ ನಾಸಿರಿ ಅಂತಕ್ಕಂಥವನು ಪುಸ್ತಕವನ್ನು ಯಾರು ಬರ್ದಾರಪ್ಪ ಅಂತಂದ್ರೆ ಮಿನಾಜ್ ಸಿರಾಜ್ ಅಂತಕ್ಕಂಥದ್ದು ಬರೆದಿದ್ದಾನೆ. ಎಷ್ಟರೊಳಗೆ ಬರ್ದಾನಪ್ಪ ಅಂತಂದ್ರೆ 1260 ಈ ಪುಸ್ತಕವನ್ನು ಬರೆದಿದ್ದಾನೆ ಮಿನಾಜ್ ಸಿರಾಜ್ ಅಂತಕ್ಕಂಥವನು. ನೆಕ್ಸ್ಟ್ ತಾರಿಕ್ ಐ ಫಿರೋಜ್ ಶಾಹಿ ಮತ್ತು ಫತ್ವಾಹಿ ಜಹಂಗೀರಿ ಅಂತಕ್ಕಂಥದ್ದು 1357 ಈ ಪುಸ್ತಕವನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಜಿಯಾವುದ್ದೀನ್ ಬರೋನಿ ಅಂತಕ್ಕಂಥವನು ಬರೆದಿದ್ದಾನೆ. ಎಷ್ಟರೊಳಗೆ 1357 ಈ ಪುಸ್ತಕವನ್ನು ಬರೆದಿದ್ದಾನೆ. ಇವು ಮಧ್ಯಕಾಲೀನ ಭಾರತದ ಪ್ರಮುಖ ಕೃತಿಗಳು ಏನಪ್ಪ ಅಂತಂದ್ರೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂತಂದ್ರೆ ಯಾರು ಯಾವ ಪುಸ್ತಕವನ್ನು ಬರೆದಿದ್ರು ಅಂತಕ್ಕಂಥದ್ದನ್ನು ನಾವು ಭಾರತದ ಇತಿಹಾಸದೊಳಗೆ ಏನು ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಓದಿರ್ತೀವಿ. ಬಟ್ ಈ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳು ನಮ್ಮ 6th to 10th ಸಿಲೆಬಸ್ ಒಳಗಡೆ ಜಾಸ್ತಿ ಬಂದಿರೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ದಾದರೆ ನಮ್ಮ GK ಪೇಪರ್ದೊಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ 1 ಅಂಕ ಮಿಸ್ ಆಗೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಫುತುಹ್ ಉಸ್ ಸಲಾಟಿನ್ ಅಂತಕ್ಕಂಥದ್ದು ಯಾರು ಬರ್ದಾರಪ್ಪ ಅಂತಂದ್ರೆ ಅಬ್ದುಲ್ ಮಲಿಕ್ ಇಸಾಮಿ ಅಂತಕ್ಕಂಥವ್ನು ಬರ್ದಾನ. ಅಕ್ಬರ್ನಾಮಾ ಮತ್ತು ಐನಿಯೆ ಅಕ್ಬರಿ ಅಂತಕ್ಕಂಥವ್ನು ಯಾರು ಬರ್ದಾರಪ್ಪ ಅಂತಂದ್ರೆ ಅಬುಲ್ ಫಜಲ್ ಅಂತಕ್ಕಂಥದ್ದು ಬರ್ದಾನ. ಇದು ಇಂಪಾರ್ಟೆಂಟು, ನಮ್ಮ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ಗಳಿಗೆ ಪ್ರಶ್ನೆ ಆಗಿ ಹೋಗಿದೆ. ನೆಕ್ಸ್ಟ್ ತಬಕತ್ ಐ ಅಕ್ಬರಿ ಅಂತಕ್ಕಂಥವ್ನು ಅದನ್ನು ಯಾರು ಬರ್ದಾರಪ್ಪ ಅಂದ್ರೆ ಜಾಮುದ್ದೀನ್ ಅಹ್ಮದ್ ಅಂತಕ್ಕಂಥವ್ನು ಬರೆದಿದ್ದಾನೆ. ಇನ್ನು ಪದ್ಮಾವತ್ ಅಂತಕ್ಕಂಥದ್ದು 1540 ಬರೆದಿರ್ತಕ್ಕಂಥ ಪುಸ್ತಕ. ಅದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಮಲಿಕ್ ಮೊಹಮ್ಮದ್ ಜೈಸಿ ಅಂತಕ್ಕಂಥದ್ದು. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತುಘಲಕ್ನಾಮ ಅಮೀರ್ ಖುಸ್ರೋ ಬರೆದಿದ್ದಾನೆ. ನೂ ಸಿಪಿಹಾರ್ ಅಂತಕ್ಕಂಥವನು ಕೂಡ ಅಮೀರ್ ಖುಸ್ರೋ ಬರೆದಿದ್ದಾನೆ. ಇಲ್ಲಿ ಅಮೀರ್ ಖುಸ್ರೋ ಅಂತ ಬಂದಾಗ 2 ನೆನ್ಪಿಟ್ಕೋಬೇಕು ನಾವು. ಒಂದು ತುಘಲಕ್ನಾಮ, ಆಮೇಲೆ ನೂ ಸಿಪಿಹಾರ್ ಅಂತಕ್ಕಂಥದ್ದು ಅಮೀರ್ ಖುಸ್ರೋ. ನೆಕ್ಸ್ಟ್ ಬಾಬರ್ನಾಮ ಮತ್ತು ತುಜಕಿ ಬಾಬರಿ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದೆ ಯಾರಪ್ಪ ಅಂತಂದ್ರೆ ಬಾಬರ್ ಅಂತಕ್ಕಂಥವನು. ಇನ್ನು ನೆಕ್ಸ್ಟ್ ರೆಹ್ಲಾ ಅಂತಕ್ಕಂಥದ್ದು ಒಂದು ಪುಸ್ತಕ ಬರ್ತೈತಿ. ಅದನ್ನು ಯಾರು ಬರ್ದಾರಪ್ಪ ಅಂತಂದ್ರೆ ಇಬ್ನ್ ಬಟೂಟ್ ಅಂತಕ್ಕಂಥವನು ಬರೆದಿದ್ದಾನೆ. ನೆಕ್ಸ್ಟ್ ಹುಮಾಯೂನ್ ನಾಮ ಹುಮಾಯೂನ್ ನಾಮ ಅಂತಕ್ಕಂಥದ್ದನ್ನು ಯಾರು ಬರೆದಿದ್ದಾರೆ ಅಂದರೆ ಗುಲ್ಬದನ್ ಬೇಗಂ ಬರೆದಿದ್ದಾನೆ. ನೆಕ್ಸ್ಟ್ ಶಾನಾಮ ಅಂತಕ್ಕಂಥದ್ದನ್ನು ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಫಿರ್ದೌಸಿ ಅಂತಕ್ಕಂಥ ಬರಹಗಾರ ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಕಿತಾಬುಲ್ ಹಿಂದ್ ಅಂತ ಬಂದಾಗ ಅಲ್ಬೆರೋನಿ ಅಂತಕ್ಕಂಥವನು ಬರೆದಿದ್ದಾನೆ. ಪೃಥ್ವಿರಾಜ್ ರಾಶೋ ಅಂತ ಬಂದಾಗ ಚಾಂದ್ ಬರ್ದಾಯಿ ಅಂತಕ್ಕಂಥವನು ಬರೆದಿದ್ದಾನೆ. ಇದು ಇಂಪಾರ್ಟೆಂಟ್, ಪೃಥ್ವಿರಾಜ್ ರಾಶೋ ಅಂತಕ್ಕಂಥದ್ದು ನಮ್ಮ TETಗೆ ಸಾಕಷ್ಟು ಸಾರಿ ಕ್ವಶನ್ ಆಗಿ ಹೋಗಿದೆ. ನೆಕ್ಸ್ಟ್ ಪ್ರಮುಖ ಕೃತಿಗಳು ಮತ್ತು ಕೃತಿಕಾರರು ಅಂತಕ್ಕಂಥದ್ರೊಳಗೆ ಸ್ವಾತಂತ್ರ್ಯ ಹೋರಾಟಗಾರರು ಕೃತಿಗಳು ಪತ್ರಿಕೆಗಳು ಅಂತಕ್ಕಂಥದ್ದು ಒಂದು ಟಾಪಿಕ್ ಬರುತ್ತೆ. ಇದರೊಳಗೆ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಯಾವ ಕೃತಿಗಳನ್ನು ಬರೆದರು ಅಂತಕ್ಕಂಥದ್ದು. ಅದರೊಳಗೆ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥವನು ಯಾವ ಕೃತಿಗಳನ್ನು ಬರೆದಿದ್ದಾನೆ ಅಥವಾ ಯಾವ ಪತ್ರಿಕೆಗಳನ್ನು ಹೊರಡಿಸಿದ್ದಾನೆ ಅಂತ ಬಂದಾಗ ಈ ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಗಾಂಧೀಜಿದು, ಇಂಡಿಯನ್ ಒಪಿನಿಯನ್ ಅಂತಕ್ಕಂಥದ್ದು ಕೂಡ ಗಾಂಧೀಜಿದು, ಹರಿಜನ ಅಂತಕ್ಕಂಥ ಒಂದು ಪತ್ರಿಕೆ ಗಾಂಧೀಜಿದು, ನವಜೀವನ ಅಂತಕ್ಕಂಥದ್ದು ಪತ್ರಿಕೆ ಅದು ಕೂಡ ಗಾಂಧೀಜಿದು, ಹಿಂದ್ ಸ್ವರಾಜ್ ಅಂತಕ್ಕಂಥದ್ದು, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅಂತಕ್ಕಂಥದ್ದು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ಸ್ ಅಂತೇಳಿ ಕರಿತೀವಲ್ಲ, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅಂತಕ್ಕಂಥದ್ದು. ಇವಿಷ್ಟು ಯಾವಪ್ಪ ಅಂತಂದ್ರೆ ಗಾಂಧೀಜಿ ಬರೆದಿರತಕ್ಕಂಥ ಪ್ರಮುಖ ಕೃತಿಗಳು ಮತ್ತು ಪತ್ರಿಕೆಗಳು. ಇಂಡಿಯನ್ ಒಪಿನಿಯನ್ ಅಂತ ಬಂದಾಗ ಗಾಂಧೀಜಿ, ಹರಿಜನ ಅಂತ ಬಂದಾಗೂ ಕೂಡ ಗಾಂಧೀಜಿ, ನವಜೀವನ ಅಂತ ಬಂದಾಗೂ ಕೂಡ ಗಾಂಧೀಜಿ, ಹಿಂದ್ ಸ್ವರಾಜ್ ಅಂತ ಬಂದಾಗೂ ಕೂಡ ಗಾಂಧೀಜಿ, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್ ಅಂತೇಳಿ ಬರ್ತಾನೆ. ಆ ಬಾಲ್ ಗಂಗಾಧರ್ ತಿಲಕ್ ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವ್ಯಾವ ಅಂತ ಬಂದಾಗ ಕೇಸರಿ ಮತ್ತು ಮರಾಠ, ಆಮೇಲೆ ಗೀತಾ ರಹಸ್ಯ ಅಂತಕ್ಕಂಥದ್ದು. 3 ಬಾಲ್ ಗಂಗಾಧರ್ ತಿಲಕ್ ಬರೆದಿರ್ತಕ್ಕಂಥವು ಕೇಸರಿ, ಮರಾಠ, ಇನ್ನೊಂದು ಗೀತಾ ರಹಸ್ಯ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಲಾಲಾ ಲಜಪತ್ ರಾಯ್ ಅನ್ಹ್ಯಾಪಿ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಂಡಿಯಾ ಡಿವೈಡೆಡ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಲಾಲ್ ಹರ್ದಯಾಳ್ ಯಾವ್ದು ಬರೀತಾರಪ್ಪ ಅಂತಂದ್ರೆ ಹಿಂಟ್ಸ್ ಫಾರ್ ಸೆಲ್ಫ್ ಕಲ್ಚರ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಲಾಲ್ ಹರ್ದಯಾಳ್ ಹಿಂಟ್ಸ್ ಫಾರ್ ಸೆಲ್ಫ್ ಕಲ್ಚರ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ನೆಕ್ಸ್ಟ್ ಸುರೇಂದ್ರನಾಥ್ ಬ್ಯಾನರ್ಜಿ ಬರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬಂಗಾಲ್ ಎ ನೇಷನ್ ಇನ್ ಮೇಕಿಂಗ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಸುರೇಂದ್ರನಾಥ್ ಬ್ಯಾನರ್ಜಿ. ನೆಕ್ಸ್ಟ್ ವೀರ ಸಾವರ್ಕರ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಅದು 1857ರ ಸ್ವಾತಂತ್ರ್ಯ ಸಂಗ್ರಾಮವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಹೆಸರಿನಿಂದ ಕರೆದವನೇ ಯಾರಪ್ಪ ಅಂತಂದ್ರೆ ವಿ.ಡಿ. ಸಾವರ್ಕರ್ ಅಥವಾ ವೀರ ಸಾವರ್ಕರ್ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ.
ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೋರ್ ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ಬಂದಾಗ ಒಂದನೇದು ಗೀತಾಂಜಲಿ, ಹೋಮ್ ಆ್ಯಂಡ್ ದಿ ವರ್ಲ್ಡ್ ಅಂತಕ್ಕಂಥ ಕೃತಿ. ನೆಕ್ಸ್ಟ್ ಗೋರಾ ಅಂತಕ್ಕಂಥದ್ದು, ಹಂಗ್ರಿ ಸ್ಟೋನ್ ಅಂತಕ್ಕಂಥದ್ದು, ಆಮೇಲೆ ಚಾಂಡಾಲಿಕ ಅಂತಕ್ಕಂಥ ಕೃತಿ, ವಿಸರ್ಜಿನ್ ಅಂತಕ್ಕಂಥದ್ದು, ದಿ ಪೋಸ್ಟ್ ಆಫೀಸ್ ಅಂತಕ್ಕಂಥದ್ದು ಕೂಡ ಯಾರ್ದಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥವ್ರ ಕೃತಿ. ನೆಕ್ಸ್ಟ್ ಮದನ್ ಮೋಹನ್ ಮಾಳವೀಯ ಅವರ ಕೃತಿ ಯಾವಪ್ಪ ಅಂತಂದ್ರೆ ಅಭ್ಯುದಯ, ಹಿಂದೂಸ್ತಾನ್ ನಾಯಕ ಅಂತಕ್ಕಂಥದ್ದು. ಇನ್ನು ಗೋಪಾಲ್ ಕೃಷ್ಣ ಗೋಖಲೆ ಅಂತ ಬಂದಾಗ ನೇಷನ್ ಅಂತಕ್ಕಂಥ ಕೃತಿ. ಕೇಶವ್ ಚಂದ್ರ ಸೇನ್ ಅಂತಕ್ಕಂಥವನ ಕೃತಿ ಇಂಡಿಯನ್ ಮಿರರ್ ವಾಮಬೋಧಿನಿ ಅಂತಕ್ಕಂಥದ್ದು, ಇಂಡಿಯನ್ ಮಿರರ್ ವಾಮಬೋಧಿನಿ. ಅರವಿಂದ್ ಘೋಷ್ ಕರ್ಮಯೋಗಿ. ಡಿವೈನ್ ಲೈಫ್ ಅಂತ ಬಂದಾಗ ಯುಗಾಂತರ, ಸಾವಿತ್ರಿ ಗೀತಾ ಕುರಿತು ಪ್ರಬಂಧ ಅಂತಕ್ಕಂಥದ್ದು ಅರವಿಂದ್ ಘೋಷ್ ಅವರ ಕೃತಿ. ಕರ್ಮಯೋಗಿ ಯಾರ್ದಪ್ಪ ಅಂತ ಬಂದಾಗ ಅರವಿಂದ ಘೋಷ್ದು. ಆಮೇಲೆ ಯುಗಾಂತರ, ಸಾವಿತ್ರಿ, ಡಿವೈನ್ ಲೈಫ್, ಗೀತಾ ಇವೆಲ್ಲವೂ ಕೂಡ ಯಾರಪ್ಪ ಅಂತಂದ್ರೆ ಅರವಿಂದ ಘೋಷ್ ಅಂತಕ್ಕಂಥವನ ಕೃತಿ. ನೆಕ್ಸ್ಟ್ ಆ್ಯನಿ ಬೆಸೆಂಟ್ ಅಂತ ಬಂದಾಗ ಇವ್ರು ಇಂಪಾರ್ಟೆಂಟ್ ನಮಗೆ. ಆ್ಯನಿ ಬೆಸೆಂಟ್ ಅಂತ ಬಂದಾಗ ಕಾಮನ್ವೆಲ್, ಆಮೇಲೆ ನ್ಯೂ ಇಂಡಿಯಾ ಅಂತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ ಅಂತ ಬಂದಾಗ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಯಾವ್ದು ಬರೆದಿರಪ್ಪ ಅಂದ್ರೆ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂತಹ ಕೃತಿಗಳನ್ನು ಬರೆದಿದ್ದಾನೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಸಂವಾದ ಕೌಮುದಿ ಅಂತಕ್ಕಂಥದ್ದು. ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಬಂದಾಗ ಸೋಮ ಪ್ರಕಾಶ ಅಂತಕ್ಕಂಥದ್ದು. ಮೋತಿಲಾಲ್ ನೆಹರು ಅಂತ ಬಂದಾಗ ಇಂಡಿಪೆಂಡೆಂಟ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ದಾದಾಬಾಯಿ ನವರೋಜಿ ಅಂತ ಬಂದಾಗ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಇದು ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟು ರಾಜಾರಾಮ್ ಮೋಹನ್ ರಾಯ್ ಇಂಪಾರ್ಟೆಂಟು, ಆ್ಯನಿ ಬೆಸೆಂಟ್ ಇಂಪಾರ್ಟೆಂಟು, ಸುಭಾಷ್ ಚಂದ್ರ ಬೋಸ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಶಿಶಿರ್ ಕುಮಾರ್ ಘೋಷ್ ಅಂತಕ್ಕಂಥವ್ರು ಅಮೃತ್ ಮತ್ತು ಬಜಾರ್ ಅಂತಕ್ಕಂಥ ಪತ್ರಿಕೆಯನ್ನು ಬರೆದಿದ್ದಾರೆ. ಸಚಿಂದ್ರ ಸನ್ಯಾಲ್ ದಿ ರೆವಲ್ಯೂಷನರಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ದಯಾನಂದ ಸರಸ್ವತಿ ಅಂತ ಬಂದಾಗ ಸತ್ಯಾರ್ಥ ದರ್ಶನ ಅಂತಕ್ಕಂಥ ದರ್ಪಣ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಭೋಗರಾಜು ಪಟ್ಟಾಭಿ ಸೀತಾರಾಮಯ್ಯ ಅಂತ ಬಂದಾಗ ಹಿಸ್ಟರಿ ಆಫ್ ಕಾಂಗ್ರೆಸ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಚಿತ್ತರಂಜನ್ ದಾಸ್ ಅಂತ ಬಂದಾಗ ಇಂಡಿಯಾ ಫಾರ್ ಇಂಡಿಯನ್ಸ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ ಆಧುನಿಕ ಕನ್ನಡದ ಪ್ರಮುಖ ಕೃತಿಗಳು ಅಂತ ಬಂದಾಗ ಕುವೆಂಪು ಅಂತಕ್ಕಂಥ ಪ್ರಮುಖ ಕವಿ ಶ್ರೀ ರಾಮಾಯಣ ದರ್ಶನಂ, ಬೆರಳ್ಗೆ ಕೊರಳ್, ಚಿತ್ರಾಂಗದ, ಮಲೆಗಳಲ್ಲಿ ಮದುಮಗಳು, ಆಮೇಲೆ ಕಾನೂರು ಹೆಗ್ಗಡತಿ, ಆಮೇಲೆ ಸನ್ಯಾಸಿ, ಮಲೆನಾಡಿನ ಚಿತ್ರಗಳು ಅಂತಕ್ಕಂಥ ಕೃತಿಯನ್ನು ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಕುವೆಂಪು ಅವರು ಬರೆದಿದ್ದಾರೆ. ಅದರೊಳಗಡೆ ಬೆರಳಿಗೆ ಕೊರಳು ಅಂತಕ್ಕಂಥದ್ದು ಇಂಪಾರ್ಟೆಂಟು, ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕೃತಿ, ನೆಕ್ಸ್ಟ್ ಕಾನೂರು ಹೆಗ್ಗಡತಿ, ನೆಕ್ಸ್ಟ್ ಮಲೆನಾಡಿನ ಚಿತ್ರಗಳು ಅಂತ ಬಂದಾಗ ನಾವೆಲ್ಲರೂ ಕೂಡ ಕುವೆಂಪು ಅವರ ಹೆಸರನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಶಿವರಾಮ್ ಕಾರಂತ್ ಅಂತ ಬಂದಾಗ ಮುಖರ್ಜಿಯ ಕನಸುಗಳು, ಬೆಟ್ಟದ ಜೀವ, ಚೋಮನ ದುಡಿ ಇದು ಅವರ ಪ್ರಮುಖವಾಗಿರ್ತಕ್ಕಂಥ ಕೃತಿ. ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಶಿವರಾಮ್ ಕಾರಂತ್ ಅವರ ಕೃತಿ. ಮೈ ಮನಗಳ ಸುಳಿಯಲ್ಲಿ ಅಂತಕ್ಕಂಥದ್ದು ಶಿವರಾಮ್ ಕಾರಂತ್. ಅಳಿದ ಮೇಲೆ ಅಂತಕ್ಕಂಥದ್ದು ಕೂಡ ಯಾರ್ದಪ್ಪ ಅಂದ್ರೆ ಶಿವರಾಮ್ ಕಾರಂತ್ ಅವರ ಪ್ರಮುಖ ಕೃತಿಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಅಂತ ಬಂದಾಗ ಇವ್ರ ಬಗ್ಗೆ 2022ರ CET ಒಳಗಡೆ ಒಂದು ಕ್ವಶನ್ ಕೇಳಿದರು. ಚಿದಂಬರ ರಹಸ್ಯ ಇದು ಯಾರ ಕೃತಿ ಅಂತ ಕೇಳಿದರು. 2022ರ GPT GK ಪೇಪರ್ದೊಳಗಡೆ ಕೇಳಿದರು. ಅದು ಯಾರ್ದಪ್ಪ ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ನೆಕ್ಸ್ಟ್ ಕರ್ವಾಲೋ, ಆಮೇಲೆ ಜುಗಾರಿ ಕ್ರಾಸ್, ರುದ್ರಪ್ರಯಾಗದ ಭಯಾನಕ ಅಂತಕ್ಕಂಥದ್ದು, ಆಮೇಲೆ ನರಭಕ್ಷಕ, ಕಿರಗೂರಿನ ಗಯ್ಯಾಳಿಗಳು, ಮಾಯಾಲೋಕ, ಅವಚೂರಿನ ಪೋಸ್ಟ್ ಆಫೀಸು, ಅಣ್ಣನ ನೆನಪು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಯಾರಪ್ಪ ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಮುಖ ಕೃತಿಗಳು. ನೆಕ್ಸ್ಟ್ SL ಭೈರಪ್ಪ ಅವರ ಪ್ರಮುಖ ಕೃತಿ ಅಂತ ಬಂದಾಗ ಪರ್ವ ಅಂತಕ್ಕಂಥದ್ದು ಅವರ ಪ್ರಮುಖ ಕೃತಿ. ನೆಕ್ಸ್ಟ್ ಗೃಹಭಂಗ, ಆವರಣ, ಯಾನ ಕೂಡ ಅವರ ಪ್ರಮುಖ ಕೃತಿ. ದಾಟು ಕೂಡ ಅವರ ಪ್ರಮುಖ ಕೃತಿ. ಮಂದ್ರ ಕೂಡ ಅವರ ಪ್ರಮುಖ ಕೃತಿ. ಈ ನಾಯಿ ನೆರಳು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಕವಲು, ನೆಕ್ಸ್ಟ್ ತಬ್ಬಲಿಯು ನೀನಾದೆ ಮಗನೇ ಅಂತಕ್ಕಂಥ ಪ್ರಮುಖ ಕೃತಿ. ನೆಕ್ಸ್ಟ್ ವಂಶವೃಕ್ಷ, ಬಿತ್ತಿ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕೃತಿ. ನೆಕ್ಸ್ಟ್ ಉತ್ತರಾಖಂಡ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಯಾರಪ್ಪ ಅಂತಂದ್ರೆ SL ಭೈರಪ್ಪ ಅವರ ಪ್ರಮುಖ ಕೃತಿಗಳು.
ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅಂತ ಬಂದಾಗ ತುಘಲಕ್, ಆಮೇಲೆ ಹಿಟ್ಟಿನ ಹುಂಜ ಅಂತಕ್ಕಂಥದ್ದು, ಯಯಾತಿ. ನೆಕ್ಸ್ಟ್ ರಕ್ಕಸ ತಂಗಡಿಗೆ ಅಂತಕ್ಕಂಥದ್ದು, ಇದನ್ನೇ ನಾವು ಈಗ ತಾಳಿಕೋಟೆ ಕದನ ಅಂತ ಕರಿತೀವಲ್ಲ, ಅದನ್ನು ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಈ ಗಿರೀಶ್ ಕಾರ್ನಾಡ್ ಅವರೇ ಬರೆದಿದ್ದಾರೆ. ಅದಕ್ಕೆ ರಕ್ಕಸ ತಂಗಡಿಗೆ ಅಂತಕ್ಕಂಥ ಯುದ್ಧ ಅಂತಲೂ ಕೂಡ ಕರಿತೀವಿ. ಇನ್ನು ನೆಕ್ಸ್ಟ್ ಯು ಆರ್ ಅನಂತಮೂರ್ತಿ ಅಂತ ಬಂದಾಗ ಭಾರತೀಪುರ ಸಂಸ್ಕಾರ ಅಂತಕ್ಕಂಥದ್ದು ಯಾರ್ದಂತ ಕೇಳಿದ್ರೆ ಅಂದರೆ ಯು ಆರ್ ಅನಂತಮೂರ್ತಿದು. ಅವಸ್ಥೆ ಅಂತಕ್ಕಂಥದ್ದು, ಮೌನಿ ಅಂತಕ್ಕಂಥದ್ದು ಯು ಆರ್ ಅನಂತಮೂರ್ತಿಯವರ ಪ್ರಮುಖ ಕೃತಿ. ನೆಕ್ಸ್ಟ್ ಡಿ ವಿ ಗುಂಡಪ್ಪ, ಮಂಕುತಿಮ್ಮನ ಕಗ್ಗ, ತರಾ ಸುಬ್ರಾಯ್, ಹೊಯ್ಸಳೇಶ್ವರನ ವಿಷ್ಣುವರ್ಧನ, ಆಮೇಲೆ ಹಂಸಗೀತೆ, ಕಂಬನಿಯ ಕುಯಿಲು, ರಕ್ತರಾತ್ರಿ ಅಂತಕ್ಕಂಥ ರಕ್ತರಾತ್ರಿ ಯಾರಂತ ಬಂದಾಗ ತರಾ ಸುಬ್ರಾಯ, ತಿರುಗುಬಾಣ ಅಂತಕ್ಕಂಥದ್ದು ಕೂಡ ತರಾ ಸುಬ್ರಾಯ. ನೆಕ್ಸ್ಟ್ ಪಿ ಲಂಕೇಶ್ ಅಂತ ಬಂದಾಗ ಮುಸ್ಸಂಜೆ ಕಥಾ ಪ್ರಸಂಗ, ಹುಳಿ ಮಾವಿನ ಮರ. ಇದು ಇಂಪಾರ್ಟೆಂಟ್, ಹುಳಿ ಮಾವಿನ ಮರ ಯಾರ್ದಂತ ಬಂದಾಗ ಪಿ ಲಂಕೇಶ್ ಅವ್ರದ್ದು. ನೆಕ್ಸ್ಟ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಬಂದಾಗ ನಮ್ಮ ಊರಿನ ರಸಿಕರು ಅಂತಕ್ಕಂಥ ಕೃತಿಯನ್ನು ಯಾರು ಬರೆದಿದ್ದಾರೆ? ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಬರೆದಿದ್ದಾರೆ. ಇನ್ನು ಬೀಚಿ ಅಂತಂದ್ರೆ ರಾಯಸಂ ಭೀಮಸೇನ್ ರಾವ್ ಅಂತಕ್ಕಂಥದ್ದು. ನನ್ನ ಬಯೋಗ್ರಫಿ ಅಂತಕ್ಕಂಥದ್ದು ಯಾರ ಕೃತಿ ಅಂದ್ರೆ ಬೀಚಿಯವರ ಕೃತಿ. ಸಾಹುಕಾರ ಸುಬ್ಬಮ್ಮ, ಆಮೇಲೆ ಮಾತನಾಡುವ ದೇವರುಗಳು ಅಂತಕ್ಕಂಥದ್ದು ಯಾರ್ದಪ್ಪ ಅಂದ್ರೆ ಬೀಚಿಯವರ ಪ್ರಮುಖ ಕೃತಿಗಳು. ಬಿ ಜಿ ಎಲ್ ಸ್ವಾಮಿ ಅಂತ ಬಂದಾಗ ಹಸಿರು ಹಣ್ಣು ಅಂತಕ್ಕಂಥದ್ದು, ಇದು ಇಂಪಾರ್ಟೆಂಟು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ದೊಳಗಾಗತ್ತೆ. ಯಶವಂತ್ ಚಿತ್ತಾಲ್ ಅಂತ ಬಂದಾಗ ಶಿಕಾರಿ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಶಿಕಾರಿ ಅಂದ್ರೆ ಬೇಟೆ ಅಂದಂಗೆ. ಸುಧಾಮೂರ್ತಿ ಅಂತ ಬಂದಾಗ ಕಾವೇರಿಯಿಂದ ಮೇಕಾಂಗಿಗೆ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಸುಧಾಮೂರ್ತಿಯವರು. ನೆಕ್ಸ್ಟ್ ಟಿ ಸಿದ್ಲಿಂಗಯ್ಯ ಅಂತ ಬಂದಾಗ ಊರು ಕೇರಿ, ನನ್ನ ಜನರು, ದೇವನೂರು ಮಹದೇವ ಅಂತ ಬಂದಾಗ ದ್ಯಾವನೂರು, ಒಡಲಾಳ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಕುಸುಮಬಾಲೆ, ಗಾಂಧಿ ಮತ್ತು ಮಾವೋ ಅಂತಕ್ಕಂಥ ಕೃತಿಯನ್ನು ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ದೇವನೂರು ಮಹಾದೇವ ಅಂತಕ್ಕಂಥವ್ರು ಬರೆದಿದ್ದಾರೆ. ಇವು ಇಷ್ಟು ಏನಪ್ಪ ಅಂತಂದ್ರೆ ಪ್ರಮುಖ ಕೃತಿಗಳು. ನೆಕ್ಸ್ಟ್ ಭಾರತೀಯ ಬೂಕರ್ ಪ್ರಶಸ್ತಿ ಪಡೆದ ವಿಜೇತರು ಅಂತಂದ್ರೆ ಇಲ್ಲಿ ಪುಸ್ತಕಗಳಿಗೆ ಏನಾಗಿದೆವಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಬೂಕರ್ ಪ್ರೈಸ್ ಸಿಕ್ಕಿದೆ. ಅಂಥವು ಯಾವ್ಯಾವಪ್ಪ ಅಂತ ಬಂದಾಗ ವಿ ಎಸ್ ನೈಪಾಲ್ ಬರೆದಿರ್ತಕ್ಕಂತಹ ಇನ್ ಎ ಫ್ರೀ ಸ್ಟೇಟ್ ಅಂತಕ್ಕಂಥ ಕೃತಿಗೆ ಭಾರತದ ಬೂಕರ್ ಪ್ರೈಸ್ 1971 ಸಿಕ್ಕತಿ. ಸಲ್ಮಾನ್ ರಸ್ತಿ ಬರೆದಿರ್ತಕ್ಕಂಥ ಮಿಡ್ ನೈಟ್ ಚಿಲ್ಡ್ರನ್ 1981 ಇದಕ್ಕೆ ಬೂಕರ್ ಪ್ರೈಸ್ ಸಿಕ್ಕತಿ. ನೆಕ್ಸ್ಟ್ ಅರುಂಧತಿ ರಾಯ್ ಬರೆದಿರ್ತಕ್ಕಂಥ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ 1997 ಸಿಕ್ಕಿದೆ. ಇದು ನಮ್ಮ HSTR ಸಿಲೆಬಸ್ದೊಳಗೆ ಇಂಗ್ಲೀಷ್ದೊಳಗಡೆ ಏನಾಗೈತೆ ಅಂತಂದ್ರೆ ಈ ಅರುಂಧತಿ ರಾಯ್ ಅಂತಕ್ಕಂಥವ್ರ ಪ್ರಮುಖ ಕೃತಿ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ 1997 ರಚನೆ ಆಗುತ್ತೆ. ಇದು HSTR ಇಂಗ್ಲೀಷ್ ಲಿಟ್ರೇಚರ್ದೊಳಗೆ ಟಾಪಿಕ್ ಸಿಲೆಬಸ್ ಇದೆ. ನೆಕ್ಸ್ಟ್ ಕಿರಣ್ ದೇಸಾಯಿ ಅಂತ ಬಂದಾಗ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಕ್ಕಂಥದ್ದು 2006 ಅರವಿಂದ್ ಅಡಿಗ ಅಂತ ಬಂದಾಗ ದಿ ವೈಟ್ ಟೈಗರ್ 2008 ಫಸ್ಟ್ ಯಾವುದಪ್ಪ ಅಂತ ಬಂದಾಗ 1971 ಈ ನೇಲ್ ಫ್ರೀ ಸ್ಟೇಟ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 2025 ಬೂಕರ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದೊರೆಯಿತು. ಆ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಯಾರ್ಯಾರಿಗೆ ಅಂದ್ರೆ ಬಾನು ಮುಸ್ತಾಕ್, ಇವರು ಲೇಖಕಿ. ನೆಕ್ಸ್ಟ್ ದೀಪಾ ಬಸ್ತಿ ಅಂತಕ್ಕಂಥವ್ರು ಅನುವಾದಕಿ. ಇವರಿಬ್ಬರಿಗೂ ಯಾವ ಕೃತಿಗೆ ಸಿಕ್ಕೈತಪ್ಪ ಅಂತಂದ್ರೆ ದಿ ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಕೃತಿಗೆ ಬೂಕರ್ ಪ್ರೈಸ್ ಸಿಕ್ಕಿದೆ. ನೆಕ್ಸ್ಟು ಇದು ಏನಪ್ಪ ಅಂತಂದ್ರೆ ಈ ಹಾರ್ಟ್ ಲ್ಯಾಂಪ್ ಅಂತಕ್ಕಂಥದ್ದು ಪ್ರಶಸ್ತಿಯನ್ನು ಗೆದ್ದ ಮೊದಲ ಕನ್ನಡ ಪುಸ್ತಕ ಮತ್ತು ಮೊದಲ ಸಣ್ಣ ಕಥಾ ಸಂಕಲನ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಪುಸ್ತಕಗಳು ಅನ್ನೋದನ್ನು ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಎ ಪ್ಯಾಸೇಜ್ ಟು ಇಂಡಿಯಾ ಅಂತಕ್ಕಂಥದ್ದನ್ನು ಯಾರು ಬರ್ದಾರೆ ಅಂದರೆ EM ಪೋಸ್ಟರ್ ಅಂತಕ್ಕಂಥ ಕವಿ ಬರೆದಿದ್ದಾನೆ. ಎ ಸುಟೇಬಲ್ ಬಾಯ್ ಅಂತ ಬಂದಾಗ ವಿಕ್ರಮ್ ಸೇಠ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಇನ್ನು ನೆಕ್ಸ್ಟು ಎ ಟೇಲ್ ಆಫ್ ಟೂ ಸಿಟೀಸ್ ಅಂತ ಬಂದಾಗ ಚಾರ್ಲ್ಸ್ ಡಿಕನ್ಸ್ ಅಂತಕ್ಕಂಥ ಕವಿ. ಎ ವೀಕ್ ವಿತ್ ಗಾಂಧಿ ಅಂತ ಬಂದಾಗ ಲೂಯಿಸ್ ಪಿಸರ್ ಅಂತಕ್ಕಂಥವನು. ನೆಕ್ಸ್ಟ್ ಎ ವುಮೆನ್ಸ್ ಲೈಫ್ ಅಂತ ಬಂದಾಗ ಮೊಂಪಾಸ್ ಅಂತಕ್ಕಂಥ ಕವಿ ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಅಡ್ವೆಂಚರ್ಸ್ ಆಫ್ ಶೆರ್ಲಾಕ್ ಹೋಲ್ಮ್ಸ್ ಅಂತ ಬಂದಾಗ ಆರ್ಥರ್ ಕೊನಾನ್ ಡಾಯಲ್ ಅಂತಕ್ಕಂಥವ್ನು ಬರೆದಿದ್ದಾನೆ. ಅಡ್ವೆಂಚರ್ಸ್ ಆಫ್ ಟಾಮ್ ಸಾಯರ್ ಅಂತ ಬಂದಾಗ ಮಾರ್ಕ್ ಟ್ವೇನ್. ನೆಕ್ಸ್ಟ್ ಅಗ್ನಿ ವೀಣಾ ಅಂತ ಬಂದಾಗ ಕಾಜಿ ನಜ್ರುಲ್ ಇಸ್ಲಾಮ್.
ಅಲೈಸ್ ಇನ್ ವಂಡರ್ಲ್ಯಾಂಡ್ ಅಂತ ಬಂದಾಗ ಲೂಯಿಸ್ ಕ್ಯಾರಲ್. ಇದು ಏಷ್ಯನ್ ಡ್ರಾಮಾ ಅಂತಕ್ಕಂಥದ್ದು HSTR ಕ್ವಶನ್ ಆಗಿತ್ತು. ಗುನ್ನಾರ್ ಮಿಡ್ರೆಲ್ ಅಂತಕ್ಕಂಥವ್ನು ಬರೆದಿದ್ದಾನೆ. ಇನ್ನು ನೆಕ್ಸ್ಟು ಇದು HSTRದೊಳಗಡೆ ಕ್ವಶನ್ ಆಗಿತ್ತು ಇದರೊಳಗಡೆ. ಇನ್ನು ನೆಕ್ಸ್ಟು ಅನ್ನಾ ಕರೇನಿಯಾ ಅಂತ ಬಂದಾಗ ಲಿಯೋ ಟಾಲ್ಸ್ಟಾಯ್ ಅಂತಕ್ಕಂಥವನು. ಅರೇಬಿಯನ್ ನೈಟ್ಸ್ ಅಂತ ಬಂದಾಗ ಸರ್ ರಿಚರ್ಡ್ ಬರ್ಟನ್ ಅಂತಕ್ಕಂಥವನು. ಆರ್ಮ್ಸ್ ಆ್ಯಂಡ್ ದ ಮ್ಯಾನ್ ಅಂತ ಬಂದಾಗ JB ಶಾ ಅಂತಕ್ಕಂಥವ್ನು ಬರ್ತಿದ್ದಾನೆ. ಬೆನ್ ಹರ್ ಅಂತಂದ್ರೆ ಲೂಯಿ ಇಸ್ ವಾಲೆಸ್ ಅಂತಕ್ಕಂಥವ್ನು ಬರ್ತಿದ್ದಾನೆ. ಇನ್ನು ಚೀನಾ ಪ್ಯಾಸೇಜ್ ಅಂತ ಬಂದಾಗ ಜಾನ್ ಗೆನೆತ್ ಗ್ಯಾಲ್ಬ್ರೆತ್ ಅಂತಕ್ಕಂಥವ್ನು ಬರ್ತಿದ್ದಾನೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬಂದಾಗ ಕಾರ್ಲ್ ಮಾರ್ಕ್ಸ್, ಇದು ಕೂಡ ಇಂಪಾರ್ಟೆಂಟು. ಕನ್ಫೆಷನ್ಸ್ ಅಂತ ಬಂದಾಗ ಜಾನ್ ಜಾಕ್ ರೂಸೋ ಅಂತಕ್ಕಂಥವನು. ಇನ್ನು ನೆಕ್ಸ್ಟ್ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋ ಅಂತ ಬಂದಾಗ ಅಲೆಕ್ಸಾಂಡರ್ ಡ್ಯೂಮಾಸ್ ಅಂತಕ್ಕಂಥವನು. ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅಂತ ಬಂದಾಗ ದೋಸ್ತೋಯೆವ್ಸ್ಕಿ ಅಂತಕ್ಕಂಥವ್ನು ಬರೀತಾನೆ. ದಾಸ್ ಕ್ಯಾಪಿಟಲ್ ನೋಡಿದ್ವಿ, ಕಾರ್ಲ್ ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಡೇವಿಡ್ ಕಾಪರ್ಫೀಲ್ಡ್ ಅಂತ ಬಂದಾಗ ಚಾರ್ಲ್ಸ್ ಡಿಕೆನ್ಸ್. ಡಿವೈನ್ ಕಾಮಿಡಿ ಅಂತ ಬಂದಾಗ ಡಾಂಟೆ, ಇದು ಇಂಪಾರ್ಟೆಂಟು. ಡಾನ್ ಕ್ವಿಕ್ಸಿಟೋ ಅಂತ ಬಂದಾಗ ಮಿಗೆಲ್ ಡಿ ಸರ್ವಾಂಟಿಸ್ ಅಂತಕ್ಕಂಥದ್ದು ಕರಿತೀವಿ. ಇವು ಇಷ್ಟು ಏನಪ್ಪ ಅಂತಂದ್ರೆ ನಮ್ಮ GPT ಇರ್ತಕ್ಕಂಥ ಪ್ರಮುಖ ಬುಕ್ಸ್ ಮತ್ತು ಆಥರ್ಸ್ ಅಂತಕ್ಕಂಥ 1ನೇ ಟಾಪಿಕ್ ಇದು, ಬುಕ್ಸ್ ಆ್ಯಂಡ್ ಆಥರ್ಸ್ ಅಂತಕ್ಕಂಥದ್ದು. ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ಎಲ್ಲ GPTಗೆ ಸಂಬಂಧಪಟ್ಟಂಥ ಎಲ್ಲ ಟಾಪಿಕ್ಗಳನ್ನು ನಾವು ಪ್ರತಿನಿತ್ಯ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ನಮ್ಮ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗಡೆ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಇನ್ನು ಯಾರಿಗೆ ನಮ್ಮ ಚಾನಲ್ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಅವರು ಗೊತ್ತಿದ್ದವರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪೇಯ್ಡ್ ಕ್ಲಾಸ್ಗಳಿರಲ್ಲ, ಫ್ರೀ ಕ್ಲಾಸ್ಗಳಿರ್ತವೆ. ಆದಷ್ಟು ಎಲ್ಲರೂ ಕೂಡ GPTಗೆ ಸಂಬಂಧಪಟ್ಟಂಥ GK ಸಿಲೆಬಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ಕೂಡ ಈಗಾಗಲೇ 2 ತರಗತಿಗಳನ್ನು ಮುಗಿಸಿದ್ದೀವಿ. ಅದನ್ನು ಕೂಡ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗಡೆ ಮಾಡ್ತಾಯಿದ್ದೀವಿ. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿದಾಯ ಹೇಳೋಣ. ಥ್ಯಾಂಕ್ ಯು.